ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ವಾಸ್ತು ಎಕ್ಸ್ಪರ್ಟ್ ಮಂಜುನಾಥ್ ಸಿಂಧಿಲಿ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಂದರೆ, ಯಾವ ಮೂಲೆಗೆ ಹಾಗೂ ಯಾವ ದಿಕ್ಕಿಗೆ ಕೋಟಿ ಅಂದರೆ ಸ್ಟೋರ್ ರೂಮ್. ಕೆಲವರು ಕೋಟಿ ಅಂತಾರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ, ಕೆಲವರು ಕೋಲಿ ಅಂತಾರೆ ಇಂಗ್ಲಿಷಲ್ಲಿ, ಸ್ಟೋರ್ ರೂಮ್ ಅಂತ ಹೇಳ್ತಾರೆ. ಯಾವ ಮೂಲೆಗೆ ಯಾವ ದಿಕ್ಕಿಗಿದ್ರೆ ಶ್ರೇಷ್ಠ? ಸ್ಟೋರ್ ರೂಮ್. BMD ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲೇಟ್ ಮಾಡಲಾರ್ದಂಗೆ ಡೈರೆಕ್ಟ್ ಟಾಪಿಕಲ್ಲಿ ಎಂಟ್ರಿ ಆಗೋಣ. ನೋಡಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಕೆಲವ್ರಿಗೂ ಇಷ್ಟು ನಾವು ಒತ್ತಿ ಎಲ್ರಿಗೂ ಸಹ ವಿಡಿಯೋದಲ್ಲಿ ಕೆಲವರು ವಾಯುಮೂಲೆ ಅಂದ್ರೆ ಯಾವುದು, ಈಶಾನ್ಯ ಮೂಲೆ ಅಂದ್ರೆ ಯಾವುದು ಅಂತ ಕೇಳ್ತಾರೆ. ಹಾಗಾಗಿ ನಾವು ಪ್ರತಿ ಸಲ ಈ ತರ ನಾವು ಹೇಳಲೇಬೇಕಾಗ್ತದೆ. ನೋಡ್ರಿ, ಈಶಾನ್ಯ ಮೂಲೆ ಇದು, ಆಗ್ನೇಯ ಮೂಲೆ ಇದು ನೈಋತ್ಯ ಮೂಲೆ, ಇದು ನೈಋತ್ಯ ಮೂಲೆ, ಇದು ವಾಯುವ್ಯ ಮೂಲೆ, ಇದು ವಾಯುವ್ಯ ಮೂಲೆ. ಮನೆಯ ಮಧ್ಯಭಾಗದಲ್ಲಿ ಇರುವಂತಹ ಸ್ಥಾನ ಬ್ರಹ್ಮಸ್ಥಾನ. ಅರ್ಥ ಆಯ್ತಾ ಸ್ನೇಹಿತರೆ? ನೆಕ್ಸ್ಟ್ ನೋಡಿ, ಕೋಟಿ ಅಂದ್ರೆ ಸ್ಟೋರ್ ರೂಮ್. ಮನೆ ಒಳಗಡೆ ಯಾವ ಮೂಲೆಗೆ ಅಥವಾ ಯಾವ ದಿಕ್ಕಿಗೆ ಮಾಡಿದ್ರೆ ತುಂಬಾ ಶ್ರೇಷ್ಠ, ಅದ್ರ ಬಗ್ಗೆ ಇವತ್ತು ಟಾಪಿಕ್. ನೋಡಿ, ಮೊದಲನೇದು ಪೂರ್ವ ದಿಕ್ಕಲ್ಲಿ ಮಾಡಿದ್ರೆ ಅಶುಭ. ಕೆಲವರು ಏನ್ ಮಾಡ್ತಾರೆ ನೋಡಿ, ಕೆಲವರು ಸ್ಟೋರ್ ರೂಮ್ ಇಲ್ಲಿ ಮಾಡ್ಕೊಂತಾರೆ, ಇಲ್ಲಿ ಮಾಡ್ಕೊಂಡು ಇಲ್ಲಿ ಅಡಿಗೆ ಮನೆ ಮಾಡ್ತಾರೆ. ಇಲ್ಲಿ ಪೂಜಾ ರೂಮ್ ಮಾಡ್ಕೊಂತಾರೆ, ದೇವ್ರ ಮನೆ ಮಾಡ್ಕೊಂತಾರೆ. ಇದು ಸ್ಟೋರ್ ರೂಮ್ ಮಾಡ್ಕೊಂತಾರೆ. ಈ ಅಡಿಗೆ ಮನೆ ಇಲ್ಲಿ ಮಾಡ್ಕೊಂಡು ಸ್ಟೋರ್ ರೂಮ್ ಇಲ್ಲಿ ಮಾಡ್ಕೊಂತಾರೆ. ಈ ರೀತಿ ಮಾಡ್ಕೊಂಡ್ರೆ ಅಶುಭ. ನೋಡಿ, ಪೂರ್ವ ದಿಕ್ಕು ಅಶುಭ. ಎಲ್ಲ ಅಶುಭ ಫಲಿತಗಳು ಸಿಗ್ತವೆ, ಒಳ್ಳೆ ಫಲಿತಾಂಶಗಳು ಸಿಗೋದಿಲ್ಲ. ಎಲ್ಲಿ? ಮನೆ ಒಳಗಡೆ ಪೂರ್ವ ದಿಕ್ಕಲ್ಲಿ ಮಾಡಿಕೊಂಡು ಸ್ಟೋರ್ ರೂಮ್ ಅಲ್ಲಿ ಇಲ್ಲಿ ಪೂರ್ವ ದಿಕ್ಕಿಗೆ ಸ್ಟೋರ್ ರೂಮ್ ಮಾಡ್ಕೊಂಡು ಅದರ ಮುಂದ್ಗಡೆ ಪೂಜಾ ರೂಮ್ ಮಾಡ್ಕೊಂಡ್ರೆ ಈ ರೀತಿ ತಪ್ಪು. ಈ ರೀತಿ ಮಾಡಬಾರ್ದು, ಒಳ್ಳೆ ಫಲಿತಾಂಶ ಸಿಗೋದಿಲ್ಲ. ತಪ್ಪು, ಇದು ಈ ರೀತಿ ಮಾಡಬಾರ್ದು. ನೆಕ್ಸ್ಟ್, ಆಗ್ನೇಯ ಮೂಲೆ, ಅಗ್ನಿ ಮೂಲೆ. ಇದು ಪೂರ್ವ ಹಾಗೂ ದಕ್ಷಿಣ ಮಧ್ಯ ಭಾಗದಲ್ಲಿ ಇರುತ್ತದೆ. ಪೂರ್ವ ದಕ್ಷಿಣ ಈ ಎರಡರ ಮಧ್ಯಭಾಗದಲ್ಲಿರುವಂತಹ ಆಗ್ನೇಯ ಮೂಲೆ, ಇಲ್ಲಿ ಕೆಲವರು ಸ್ಟೋರ್ ರೂಮ್ ಮಾಡ್ತಾರೆ. ಇಲ್ಲಿ ಕೆಲವರು ಸ್ಟೋರ್ ರೂಮ್ ಮಾಡ್ಕೊಂಡ್ಬಿಡ್ತಾರೆ. ಈ ರೀತಿ ಅವಾಗ ಇಲ್ಲಿರಲ್ಲ, ಇಲ್ಲಿ ಗೋಡೆ ಇರುತ್ತೆ, ಇಲ್ಲಿ ಗ್ಯಾಸ್ ಕಟ್ಟೆ ಇಟ್ಟಿರ್ತಾರೆ, ಒಲೆ ಅಡಿಗೆ ಮಾಡ್ಲಿಕ್ಕೆ ಒಲೆ ಇಟ್ಟಿರ್ತಾರೆ, ಗ್ಯಾಸ್ ಇಟ್ಟಿರ್ತಾರೆ, ಗ್ಯಾಸ್ ಸ್ಟವ್. ನೋಡಿ, ಈ ರೀತಿ ಇರುತ್ತೆ. ಇಲ್ಲೊಂದು ಕಟ್ಟೆ ಬಂದಿರುತ್ತೆ, ಇಲ್ಲಿ ಸ್ಟೋರ್ ರೂಮ್ ಮಾಡ್ಕೊಂಡಿರ್ತಾರೆ. ಅಥವಾ ಇನ್ನು ಕೆಲವರು ಏನ್ ಮಾಡ್ತಾರೆ, ಇದ್ರ ಅಗ್ನಿ ಮೂಲೆಯಲ್ಲಿ ಕರೆಕ್ಟ್ ಸಂಪೂರ್ಣ ಸ್ಟೋರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಕೆಲವರು ಗೊತ್ತಿರಲ್ಲ. ನೋಡಿ, ಇದಿಷ್ಟು ಭಾಗ ಇಲ್ಲಿ ಸ್ಟೋರ್ ರೂಮ್ ಮಾಡ್ಕೊಂಡಿರ್ತಾರೆ. ಈ ರೀತಿ ಒಟ್ಟಿನಲ್ಲಿ ಈ ಮೂಲೆಗೆ, ಅಗ್ನಿ ಮೂಲೆಗೆ ಯಾವುದೇ ರೀತಿ ಒಂದು ಸ್ಟೋರ್ ರೂಮ್ ಹಾಗೂ ಖಾಲಿ ರೂಮ್ ಬರುವಂತದ್ದು ಇಲ್ಲ. ಆ ರೀತಿ ಬಂದ್ರೆ ಏನಾಗುತ್ತೆ ನೋಡ್ರಿ, ಆಗ್ನೇಯ ಮೂಲೆಗೆ ಆರೋಗ್ಯ ಸಮಸ್ಯೆ ಬರುತ್ತೆ, ಮನೆಯೊಳಗಡೆ ಆರೋಗ್ಯ ಸಮಸ್ಯೆ ಬರುತ್ತೆ, ಹಾಗೂ ವ್ಯವಹಾರ ಸಹ ಬಂದಾಗುತ್ತೆ. ಒಂದ್ ವೇಳೆ ಏನಾದ್ರೂ ವ್ಯವಹಾರ ನಡೀತಿದ್ರೆ, ಲೇವಾದೇವಿ ಹಣದ್ದು ಏನಾದ್ರೂ ಲೇವಾದೇವಿ ಇದ್ರೆ ಅದನ್ನು ಸಹ ಬಂದಾಗೋ ಚಾನ್ಸಸ್ ಇದೆ. ಹಾಗಾಗಿ ಸ್ಟೋರ್ ರೂಮ್ ಮಾಡಬಾರ್ದು. ಎಲ್ಲಿ? ಆಗ್ನೇಯ ಮೂಲೆಯಲ್ಲಿ. ನೆಕ್ಸ್ಟ್, ದಕ್ಷಿಣ ದಿಕ್ಕು. ನೋಡಿ, ಈ ದಕ್ಷಿಣ ದಿಕ್ಕಲ್ಲಿ ಏನಿದೆ, ಇಲ್ಲಿ ಸರ್ವಶ್ರೇಷ್ಠ. ನೋಡಿ, ದಕ್ಷಿಣ ದಿಕ್ಕಲ್ಲಿ, ಇಲ್ಲಿ ದಕ್ಷಿಣ ದಿಕ್ಕಲ್ಲಿ ಮಾಡ್ಕೊಂಡ್ರೆ ಸರ್ವಶ್ರೇಷ್ಠ. ಈ ರೀತಿ ಮಾಡ್ಕೋಬೇಕು. ಈ ಒಂದು ದಕ್ಷಿಣ ದಿಕ್ಕಲ್ಲಿ ಸ್ಟೋರ್ ರೂಮ್ ಮಾಡ್ಕೋಬೇಕು.
ಇದು ಸರಿಯಾದ ಸ್ಥಾನ. ಯಾವುದಕ್ಕೆ ಮಾಡ್ಕೊಳಕ್ಕೆ? ಸ್ಟೋರ್ ರೂಮ್ ಮಾಡ್ಕೊಳಕ್ಕೆ ಸರಿಯಾದ ಸ್ಥಾನ. ಮನೆ ಒಳಗಡೆ ದಕ್ಷಿಣ ದಿಕ್ಕಲ್ಲಿ ಸ್ಟೋರ್ ರೂಮ್ ಮಾಡ್ಕೊಂಡ್ರೆ ಸರಿಯಾದ ಸ್ಥಾನ. ನೆಕ್ಸ್ಟ್, ನೈಋತ್ಯ ಮೂಲೆ. ನೈಋತ್ಯ ಮೂಲೆ ಕೆಲವರು ಏನ್ ಮಾಡ್ತಾರೆ, ಈ ನೈಋತ್ಯ ಮೂಲೆಯಲ್ಲಿ ಮಾಡ್ಕೊಂತಾರೆ. ಈ ನೈಋತ್ಯಲ್ಲಿ ಸ್ಟೋರ್ ರೂಮ್ ಮಾಡ್ಕೊಂಡ್ರೆ ಸಾಧಾರಣ ಉತ್ತಮ. ಅಂದ್ರೆ ಕೆಲವರು ಏನ್ ಮಾಡ್ತಾರೆ, ಇಲ್ಲಿ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಇಲ್ಲಿ ಸ್ಟೋರ್ ಮಾಡ್ಕೊಂತಾರೆ. ಚಿಕ್ಕದಾಗಿ ಈ ರೀತಿ ಒಂದು ಗೋಡೆಯನ್ನು ನಿರ್ಮಾಣ ಮಾಡಿಕೊಂಡು ಇಲ್ಲಿ ಬೆಡ್ ಹಾಕ್ತಾರೆ. ಬೆಡ್ ಹಾಕೊಂಡಿರ್ತಾರೆ ಮಲಗಲಿಕ್ಕೆ. ಮಾಸ್ಟರ್ ಬೆಡ್ ಹಾಕೊಂಡಿರ್ತಾರೆ, ಇಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತಾರೆ. ಈ ರೀತಿ ಸಹ ಏನಾಗುತ್ತೆ, ಒಂದೆರಡು ಮಾಡ್ಕೊಂಡ್ರೆ 100% ಅಲ್ಲಿ 50% ಲಾಭ ಇರುತ್ತೆ, 50% ಲಾಸ್ ಇರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ಪಶ್ಚಿಮ ದಿಕ್ಕು. ಇಲ್ಲಿ ಸಹ ಹಂಗೆ ಸೇಮ್. ಇಲ್ಲಿ ಸಹ ಏನ್ ಮಾಡ್ಕೊಂಡಿರ್ತಾರೆ, ಕೆಲವರು ಇದೇ ಬೆಡ್ರೂಮ್ ಗೋಡೆನ ಇಲ್ಲಿವರೆಗೆ ತಂದು ಇಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತಾರೆ. ಈ ರೀತಿ ನೋಡಿ, ಈ ರೀತಿ ಸ್ಟೋರ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಈ ರೀತಿ ಮಾಡ್ಕೊಂಡಿರ್ತಾರೆ. ಇದು ಸಹ ಸಾಧಾರಣ ಉತ್ತಮ. ಇಲ್ಲಿ ನೋಡಿ ಏನಿದೆ, ಪಶ್ಚಿಮ ದಿಕ್ಕು ಸಾಧಾರಣ ಉತ್ತಮ. ಇನ್ನು ಕೆಲವರು ಯಾವ ರೀತಿ ಮಾಡ್ಕೊಂಡಿರ್ತಾರೆ ಅಂದ್ರೆ, ನೋಡಿ ಈ ರೀತಿ ಇದೆ. ಈ ಮಾಸ್ಟರ್ ಬೆಡ್ರೂಮ್ಗೆ ಗೋಡೆ ಇಲ್ಲಿ ಸಪರೇಟ್ ಮಾಡ್ಕೊಂಡು, ಮಾಸ್ಟರ್ ಬೆಡ್ರೂಮ್ ಸಪರೇಟ್ ಮಾಡ್ಕೊಂಡು ಈ ರೀತಿ ನೋಡಿ, ಈ ರೀತಿ ಸ್ಟೋರ್ ರೂಮ್ ಮಾಡ್ಕೊಂತಾರೆ. ಪಶ್ಚಿಮ ದಿಕ್ಕಲ್ಲಿ ಈ ರೀತಿ ಸ್ಟೋರ್ ರೂಮ್ ಮಾಡ್ಕೊತಾರೆ. ಈ ರೇಷನ್, ಅಕ್ಕಿ ಪಕ್ಕಿ ಅಥವಾ ಇನ್ನು ಬೇರೆ ಏನಾದ್ರೂ ವೇಸ್ಟೇಜ್ ಸಾಮಾನುಗಳು, ನಿಮಗೆ ಬೇಡವಾದ ವಸ್ತುಗಳು ಇಲ್ಲಿ ಎಲ್ಲ ಇಟ್ಕೊಂತಾರೆ. ಹಾಗಾಗಿ ನಿಮಗೆ ಇಲ್ಲಿ 50% ಲಾಭ, 50% ಲಾಸ್ ಇರುತ್ತೆ. ಅಂದ್ರೆ ಶುಭ ಅಶುಭ ಫಲಿತಗಳು ಎರಡು ಮಿಶ್ರಣವಾಗಿ ಇರುತ್ತೆ, ನಿಮಗೆ ಸಿಗುತ್ತೆ. ನೆಕ್ಸ್ಟ್, ವಾಯುವ್ಯ ಮೂಲೆ. ಇಲ್ಲಿ ಈ ತರ ಮಾಡ್ಕೊಂಡಿರ್ತಾರೆ. ವಾಯುಮೂಲೆಯಲ್ಲಿ ಇಲ್ಲೊಂದು ಬೆಡ್ರೂಮು ಅಥವಾ ಒಂದು ಹಾಲು ಮಾಡ್ಕೊಂಡಿರ್ತಾರೆ. ಇಲ್ಲಿ ಸ್ಟೋರ್ ರೂಮ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈ ರೀತಿ ಸ್ಟೋರ್ ರೂಮ್ ಇಲ್ಲಿ ಮಾಡ್ಕೊಂಡ್ರೆ ಏನಾಗುತ್ತೆ, ಇಲ್ಲಿ ಮಧ್ಯಮ ಫಲ. ಅಂದರೆ ಮನೆಯೊಳಗಡೆ ಸದಸ್ಯರಿಗೆ, ಇಂಥ ಒಳಗಡೆ ಇರ್ತಕ್ಕಂಥ ಸದಸ್ಯರಿಗೆ BP, ಅಸ್ತಮಾ, ಉಸಿರಾಟ ತೊಂದರೆ ಅಂದ್ರೆ ಬ್ರೀತಿಂಗ್ ಪ್ರಾಬ್ಲಮ್, ಹಾಗೂ ಕೋರ್ಟ್ ಕಚೇರಿ ಕೆಲಸಗಳು, ತಿರುಗುವ ಹಾಗೆ ಈ ರೀತಿ ಎಲ್ಲ ಸಮಸ್ಯೆ ಬರುತ್ತೆ. ಎಲ್ಲಿ? ವಾಯುಮೂಲೆಯಲ್ಲಿ ಸ್ಟೋರ್ ರೂಮ್ ಮಾಡ್ಕೊಂಡಾಗ. ಹಾಗಾಗಿ ಇಲ್ಲಿ ಎಲ್ಲಿ ಮಾಡ್ಕೋಬೇಕು ಸ್ಟೋರ್ ರೂಮ್ ಅಂದ್ರೆ, ಸರಿಯಾದ ಸ್ಥಾನ ದಕ್ಷಿಣ ದಿಕ್ಕಲ್ಲಿ ಸ್ಟೋರ್ ರೂಮ್ ಮಾಡ್ಕೋಬಹುದು. ಹಾಗೂ ಪಶ್ಚಿಮ ದಿಕ್ಕಲ್ಲಿ ಸಹ ಮಾಡ್ಕೋಬಹುದು. ಆದ್ರೆ 50% ನಿಮ್ಗೆ ಚೆನ್ನಾಗಿರುತ್ತೆ, 50% ಚೆನ್ನಾಗಿರಲ್ಲ ಇದ್ರಲಿಂದ, ಸ್ಟೋರ್ ರೂಮ್ ಮಾಡ್ಕೊಳ್ಳೋದ್ರಿಂದ. ಹಾಗೂ ಕಳೆದ ವಿಡಿಯೋದಲ್ಲಿ, ಕಳೆದ ಸಂಚಿಕೆಯಲ್ಲಿ ನಾನು ದಕ್ಷಿಣ ದಿಕ್ಕಲ್ಲಿ ಸ್ನಾನದ ಗೃಹ ಮಾಡಿದ್ರೆ ಶ್ರೇಷ್ಠ ಅಂತ ಹೇಳಿದ್ದೆ. ನೋಡಿ, ಸ್ಟೋರ್ ರೂಮು ಎಲ್ಲರ ಮನೆಯಲ್ಲಿ ಇರೋಲ್ಲ. ಇದೊಂದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಸ್ಟೋರ್ ರೂಮ್ ಅನ್ನೋದು ಎಲ್ಲ ಮನೆ ಒಳಗಡೆ ಇರೋದಿಲ್ಲ, ಅವರು ಮಾಡೋದಿಲ್ಲ. ಕೆಲವರು ಮಾಡಿರ್ತಾರೆ, ಕೆಲವರು ಮಾಡಲ್ಲ. ಒಂದ್ ವೇಳೆ ಮನೆ ಒಳಗಡೆ ಏನಾದ್ರೂ ನಿಮಗೆ ಜಾಗ ಸಾಕಾಗ್ಲಿಲ್ಲ, ಈ ದಕ್ಷಿಣ ದಿಕ್ಕಲ್ಲಿ ಸ್ನಾನದ ಗೃಹ ಇರಬೇಕು. ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ, ವಿಡಿಯೋದಲ್ಲಿ ಹೇಳಿದ್ದೇನೆ. ಅದು ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡ್ಕೊಳ್ಳಿ. ಆ ನಂತರ ಒಂದ್ ವೇಳೆ ಇಲ್ಲಿ ಮನೆ ಒಳಗಡೆ ನಿಮಗೆ ಜಾಗ ಸಾಕಾಗ್ಲಿಲ್ಲ ಅಂತ ತಿಳ್ಕೊಳ್ಳಿ, ಸ್ಟೋರ್ ರೂಮ್ ಮಾಡ್ಲಿಕ್ಕೆ, ದಕ್ಷಿಣ ದಿಕ್ಕಲ್ಲಿ ನೀವು ಸ್ನಾನದ ಗೃಹ ಮಾಡ್ಕೊಂಡಿದ್ರೆ, ಈ ಮನೆಯ ಮೇಲೆ, ಟೆರೆಸ್ ಮೇಲೆ ದಕ್ಷಿಣ ದಿಕ್ಕು ಹಾಗೂ ದಕ್ಷಿಣ ನೈಋತ್ಯ ದಿಕ್ಕಲ್ಲಿ ಸ್ಟೋರ್ ರೂಮ್ ಮಾಡ್ಕೋಬಹುದು. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಮನೆ ಒಳಗಡೆ ದಕ್ಷಿಣ ದಿಕ್ಕಲ್ಲಿ ಸ್ನಾನದ ಗೃಹ ಇದ್ರೆ, ನೀವು ಮಾಡ್ಕೊಂಡಿದ್ರೆ, ಮನೆಯ ಮೇಲೆ ದಕ್ಷಿಣ ದಿಕ್ಕಲ್ಲಿ ಹಾಗೂ ದಕ್ಷಿಣ ನೈಋತ್ಯ, ನೋಡಿ ಇದು ದಕ್ಷಿಣ ದಿಕ್ಕಂದ್ರೆ ಇದು ದಕ್ಷಿಣ
ಇದಲ್ಲ, ಸಾರಿ, ಇದು ಇದು ದಕ್ಷಿಣ ನೈಋತ್ಯ, ಇದು ನೈಋತ್ಯ ಮೂಲೆ. ಇದು ದಕ್ಷಿಣ ದಿಕ್ಕು, ಇದು ದಕ್ಷಿಣ ನೈಋತ್ಯ, ಇದು ನೈಋತ್ಯ ಮೂಲೆ. ಅರ್ಥ ಆಯ್ತಾ? ಈ ಮನೆಯ ಮೇಲ್ಗಡೆ ಸಿಂಗಲ್ ರೂಮ್, ದಕ್ಷಿಣ ದಿಕ್ಕಲ್ಲಿ ಹಾಗೂ ದಕ್ಷಿಣ ನೈಋತ್ಯಲ್ಲಿ ಆದ್ರೂ ನೀವು ಸಿಂಗಲ್ ರೂಮ್, ಸ್ಟೋರ್ ರೂಮ್ ಮಾಡ್ಕೋಬಹುದು ಮನೆ ಒಳಗಡೆ ಜಾಗ ಇಲ್ಲ ಅಂದಾಗ. ಅರ್ಥ ಆಯ್ತಾ? ಇದನ್ನು ಸಹ ನಾನು ನಿಮಗೆ ತಿಳಿಸಿ ಹೇಳಿದ್ದೇನೆ. ನೆಕ್ಸ್ಟ್ ಪಶ್ಚಿಮ ಆಯ್ತು, ವಾಯುವ್ಯ ಆಯ್ತು. ಉತ್ತರ ದಿಕ್ಕು, ಉತ್ತರ ದಿಕ್ಕಿನಲ್ಲಿ ಈ ರೀತಿ ಮಾಡಿಕೊಂಡಾಗ ನೋಡಿ, ಕೆಲವರು ಏನ್ ಮಾಡ್ತಾರೆ, ಇಲ್ಲಿ ಬೆಡ್ರೂಮ್ ನಿರ್ಮಾಣ ಮಾಡಿಕೊಂಡು ಉತ್ತರ ದಿಕ್ಕಲ್ಲಿ ಈ ರೀತಿ ಸ್ಟೋರ್ ರೂಮ್ ಮಾಡ್ಕೊಂತಾರೆ. ಸ್ಟೋರ್ ರೂಮ್ ಇದನ್ನು ಸಹ ಮಾಡಬಾರ್ದು. ಒಂದ್ ವೇಳೆ ಈ ರೀತಿ ಸ್ಟೋರ್ ರೂಮ್ ಮಾಡಿದ್ದಲ್ಲಿ ಇಲ್ಲೇನಾಯ್ತು, ಈ ಒಂದು ಉತ್ತರ ದಿಕ್ಕಲ್ಲಿ ತೂಕ ಜಾಸ್ತಿ ಆಯ್ತು. ಹೌದಾ? ನೋಡಿ, ಉತ್ತರ ದಿಕ್ಕು ಹಾಗೂ ದಕ್ಷಿಣ ದಿಕ್ಕಂದ್ರೆ ತುಂಬಾ ಇಂಪಾರ್ಟೆಂಟ್, ಬಹಳ ಮುಖ್ಯವಾದ ದಿಕ್ಕು. ಎಲ್ಲ ದಿಕ್ಕುಗಳು ಮುಖ್ಯವಾದದ್ದೇ, ಆದ್ರೆ ಇದು ಸೈಂಟಿಫಿಕ್ ರೀಸನ್ ಸಹ ಇದೆ ದಕ್ಷಿಣ ಹಾಗೂ ಉತ್ತರಕ್ಕೆ. ಹಾಗಾಗಿ ಇಲ್ಲಿ ಏನಾಯ್ತು, ತೂಕ ಜಾಸ್ತಿ ಆಯ್ತು. ಹೌದಾ? ಉತ್ತರ ದಿಕ್ಕಲ್ಲಿ ಮನೆ ಒಳಗಡೆ ಮಾಡ್ಕೊಂಡಾಗ ಹಾಗೇನಾಗುತ್ತೆ, ಎಲ್ಲ ಸಂಪಾದನೆ ನಿಲ್ಲುವುದು. ನೋಡಿ, ಇಲ್ಲಿ ಉತ್ತರ ದಿಕ್ಕು ಎಲ್ಲ ಸಂಪಾದನೆ ನಿಲ್ಲುವುದು. ಹಣಕಾಸಿನ ಏನು ಸಂಪಾದನೆ ಬರುತ್ತಲ್ವಾ, ಎಲ್ಲ ನಿಂತೋಗ್ಬಿಡುತ್ತೆ ಉತ್ತರ ದಿಕ್ಕಲ್ಲಿ ಮನೆ ಒಳಗಡೆ ಸ್ಟೋರ್ ರೂಮ್ ಮಾಡ್ಕೊಂಡಾಗ. ಹಾಗಾಗಿ ಇಲ್ಲಿ ಸಹ ಮಾಡ್ಕೋಬಾರ್ದು. ವಾಯುವ್ಯ ಮೂಲೆ ಸಹ ಮಾಡ್ಕೋಬಾರ್ದು. ನೈಋತ್ಯ ಮೂಲೆ 50% ಓಕೆ, ಪಶ್ಚಿಮ ಮೂಲೆ 50% ಓಕೆ ಅಷ್ಟೇ, 50% ನಾಟ್ ಓಕೆ. ನೆಕ್ಸ್ಟ್ ಈಶಾನ್ಯ ಮೂಲೆ, ಈಶಾನ್ಯ ಮೂಲೆ ಮೇಲೆ ಮಾಡ್ಕೊಂಡ್ರೆ ಎಲ್ಲ ಬಂದಾಗುತ್ತದೆ. ಅಂದ್ರೆ ಒಂಥರ ಜಾಮ್ ಆಗ್ಬಿಡುತ್ತೆ, ತಲೆ ಅನ್ನೋದು ಓಡಲ್ಲ. ಇಲ್ಲಿ ಸ್ಟೋರ್ ರೂಮ್ ಮಾಡ್ಕೊಂಡ್ಬಿಡ್ತಾರೆ. ಇದಕ್ಕೊಂದು ಡೋರ್ ಮಾಡ್ಕೊಂಡಿರ್ತಾರೆ, ಒಂದು ಸ್ಟೋರ್ ರೂಮ್ಗೆ. ಸ್ಟೋರ್ ರೂಮ್ಗೆ ಈ ರೀತಿ ಡೋರ್ ಮಾಡ್ಕೊಂಡು ಈಶಾನ್ಯ ಮೂಲೆಯಲ್ಲಿ ಸ್ಟೋರ್ ರೂಮ್ ಮಾಡ್ಕೊಂಡಿರ್ತಾರೆ. ಈ ರೀತಿ ಮಾಡ್ಕೊಂಡ್ರೆ ಎಲ್ಲವೂ ಬಂದ್, ಇನ್ಕಮ್ ಬಂದ್, ಹಣಕಾಸಿನ ಇನ್ಕಮ್ ಬಂದ್. ಆಮೇಲೆ ತಲೆ ಓಡಲ್ಲ, ತಲೆ ಜಾಮ್ ಆಗ್ಬಿಡುತ್ತೆ, ಬುದ್ಧಿ ಸ್ಟಕ್, ಜಾಮ್. ನೆಕ್ಸ್ಟ್ ನರಗಳ ದೌರ್ಬಲ್ಯ ಹಾಗೂ ಮೆಗನ್ ತಲೆನೋವು ಹಾಗೂ ಶತ್ರುಗಳು ಮತ್ತೆ ವೃದ್ಧಿ ಆಗ್ತಾರೆ. ಇಷ್ಟೆಲ್ಲ ಎಲ್ಲವೂ ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ, ಈಶಾನ್ಯ ಮೂಲೆ ಎಲ್ಲವೂ ಬಂದಾಗುವುದು. ಎಲ್ಲಾನು ಬಂತು ಇದರಲ್ಲಿ, ಈಶಾನ್ಯ ಮೂಲೆಯಲ್ಲಿ. ಅರ್ಥ ಆಯ್ತಾ? ಹಾಗಾಗಿ ಇಲ್ಲಿ ಸ್ಟೋರ್ ರೂಮ್ ಮಾಡುವ ಸರಿಯಾದ ಸ್ಥಾನ ಯಾವುದು ಅಂತ ವಾಸ್ತುಶಾಸ್ತ್ರದಲ್ಲಿ ಹೇಳಿರುವಂತದ್ದು, ಒಂದು ದಕ್ಷಿಣ ಸರಿಯಾದ ಸ್ಥಾನ, ದಕ್ಷಿಣ ಹಾಗೂ ಪಶ್ಚಿಮ 50% ನಿಮಗೆ ಲಾಭ, 50% ಲಾಸ್. ಅಂದ್ರೆ ಉದಾಹರಣೆಗೆ ಕುಟುಂಬದಲ್ಲಿ, ನಿಮ್ಮ ಕುಟುಂಬದಲ್ಲಿ ಹೊಂದಾಣಿಕೆ ಇಲ್ಲಾರ್ದಂಗಿರೋದು, ಕುಟುಂಬದಲ್ಲಿ ಕಲಹ ಬರೋದು, ಈ ರೀತಿ ಎಲ್ಲ ಆಗುತ್ತೆ ಪಶ್ಚಿಮ ದಿಕ್ಕಲ್ಲಿ ಮನೆಯೊಳಗಡೆ ಸ್ಟೋರ್ ರೂಮ್ ಮಾಡ್ಕೊಂಡಾಗ. ದಕ್ಷಿಣ ದಿಕ್ಕಲ್ಲಿ ಸ್ಟೋರ್ ರೂಮ್ ಮಾಡ್ಕೊಂಡ್ರೆ ಯಾವುದೇ ರೀತಿ ಒಂದು ಕುಟುಂಬದ ಕಲಹ ಇರೋದಿಲ್ಲ, ಚೆನ್ನಾಗಿರ್ತೀರ. ಹಾಗೂ ಸ್ಟೋರ್ ರೂಮ್ ಅಂದ್ರೆ ಕೇವಲ ಬೇಡವಾದ ವಸ್ತುಗಳನ್ನೇ ಮಾತ್ರ ಇಡಬೇಕು ಅಂತ ಆ ಥರನಿಲ್ಲ. ನೀವು ರೇಷನ್, ಅಕ್ಕಿ, ಬೇಳೆ, ಇನ್ನ ಏನಾದ್ರು ಧಾನ್ಯಗಳು, ಇವೆಲ್ಲವೂ ಸಹ ಇಲ್ಲಿ ನೀವು ಸ್ಟೋರ್ ಮಾಡಬಹುದು. ಒಂದು ಚಿಕ್ಕದಾಗಿ ರೂಮ್ ಕಟ್ಬಿಟ್ಟು ನೀವು ಸ್ಟೋರ್ ರೂಮ್ ಮಾಡಬಹುದು. ಅರ್ಥ ಆಯ್ತಾ? ಯಾರ ಮನೆಯಲ್ಲಿ ಅಂದ್ರೆ ಯಾರ ಮನೆ ಒಳಗಡೆ ದಕ್ಷಿಣ ದಿಕ್ಕಲ್ಲಿ ಸ್ನಾನದ ಗೃಹ ಮಾಡ್ಕೊಂಡಿದ್ದೀರೋ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೀವು ಈ ತರ ಹೇಳಿದ್ದೀರಾ, ನೀವು ಈ ತರ ಹೇಳಿದ್ದೀರಾ ಅಂತ ನನ್ನನ್ನ ಪ್ರಶ್ನೆ ಮಾಡಬಾರ್ದು. ಅರ್ಥ ಆಯ್ತಾ? ಯಾವ ಮನೆ ಒಳಗಡೆ ದಕ್ಷಿಣ ದಿಕ್ಕಲ್ಲಿ ಸ್ನಾನದ ಗೃಹ ಮಾಡ್ಕೊಂಡಿದ್ದೀರೋ ಅಂತವರು ಇಂಥ ಮನೆಯ ಮೇಲೆ ದಕ್ಷಿಣ ದಿಕ್ಕಲ್ಲಿ ಹಾಗೂ ದಕ್ಷಿಣ ನೈಋತ್ಯ ದಿಕ್ಕಲ್ಲಿ ನೀವು ಸ್ಟೋರ್ ರೂಮ್ ಮಾಡಬಹುದು, ಯಾವುದೇ ರೀತಿ ತೊಂದರೆ ಬರೋಲ್ಲ. ಅರ್ಥ ಆಯ್ತಾ? ಇನ್ನು ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ರೆ, ಸಂದೇಹ ಇದ್ರೆ, ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕಾಣ್ತಿದೆ, ನೀವು ನಮಗೆ ಫೋನ್ ಮಾಡಿ, ಫೋನ್ ಕಾಲ್ ಮೂಲಕ
ನಿಮ್ಮ ಪ್ರಶ್ನೆಗೆ ಉತ್ತರ ಪಡೆಯಬಹುದು. ಹಾಗೂ ನಿಮ್ಮ ನಿಮ್ಮ ಹತ್ರ ಏನಾದ್ರೂ ನಿಮ್ಮ ಮನೆ ಪ್ಲಾನ್ ಇದ್ರೆ ನಮ್ಮ BMD ವಾಸ್ತು ಕಡೆಯಿಂದ ಪರಿಶೀಲನೆ ಮಾಡಿಸ್ಬೇಕಂದ್ರೆ ನಿಮ್ಮ ಮನೆ ಪ್ಲಾನ್ ಅನ್ನ ಈ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಿದೆ ನೋಡಿ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಬಹುದು ನಿಮ್ಮ ಮನೆ ಪ್ಲಾನ್ ಅನ್ನ. ನಾವು ಅದನ್ನು ಪರಿಶೀಲನೆ ಮಾಡಿ ಅದನ್ನು ತಿದ್ದುಪಡಿ ಮಾಡಿ ಮತ್ತೆ ಪುನಃ ನಿಮಗೆ ಕಳಿಸ್ತೀವಿ. ಹಾಗೂ ಅದಕ್ಕೆ ನಾವು ಪ್ಲಾನಿಂಗ್, ನಿಮ್ಮ ಮನೆ ಪ್ಲಾನಿಂಗ್ ಚೆಕ್ ಮಾಡಲಿಕ್ಕೆ, ಪರಿಶೀಲನೆ ಮಾಡಲಿಕ್ಕೆ ಅದಕ್ಕೆ ಇಷ್ಟು ಫೀಸ್ ಅಂತ ನಾವು ತಗೋತೀವಿ. ಆದ್ರೆ ಕಾಲ್ ಚಾರ್ಜಸ್ ಮಾತ್ರ ಫ್ರೀ ಇದೆ. ಕಾಲ್ ಕೇವಲ ನೀವು ನಮಗೆ ಫೋನ್ ಕಾಲ್ ಮಾಡಿ ಮಾತಾಡೋದಕ್ಕೆ ನಾವು ಚಾರ್ಜ್ ಮಾಡೋದಿಲ್ಲ. ಅರ್ಥ ಆಯ್ತಾ? ಹಾಗೂ ನಮ್ಮಿಂದ ಏನಾದ್ರು ಮನೆ ಪ್ಲಾನ್ ಬೇಕಂದ್ರೆ ನೀವು ಸಹ ನಮಗೆ ಕೇಳಬಹುದು. ನಾವು ಮನೆ ಪ್ಲಾನ್ ವಾಸ್ತು ಪ್ರಕಾರವಾಗಿ ಕೊಡ್ತೀವಿ, ಕಂಪ್ಯೂಟರ್ ಸ್ಕೆಚ್ ಹಾಕಿ ವಾಸ್ತು ಪ್ರಕಾರ ಕೊಡ್ತೀವಿ. ಹಾಗೂ ನಿಮ್ಮ ಮನೆ ಏನಾದ್ರು ನಮಗೆ ತೋರಿಸ್ಬೇಕು ಅಂದ್ರೆ, ಮನೆ ವಿಸಿಟಿಂಗ್ ಕೊಡಬೇಕು ಅಂದ್ರೆ ನಮಗೆ ಫೋನ್ ಕಾಲ್ ಮಾಡಿ, ಇದೇ ನಂಬರ್ ಫೋನ್ ಕಾಲ್ ಮಾಡಿ ಕರಿಬಹುದು. ನಾವು ಬರ್ತೀವಿ, ಬಂದು ನಿಮ್ಮ ಮನೆ ವಿಸಿಟಿಂಗ್ ಎಲ್ಲ ಮಾಡಿ ವಾಸ್ತು ಪರಿಶೀಲನೆ ಮಾಡಿ ಸಮಸ್ಯೆ ಏನು ಅಂತ ನಾವು ಹೇಳ್ತೀವಿ. ಆಯ್ತಾ? ಅದಕ್ಕೂ ಯಾವ ರೀತಿ ಮತ್ತೆ ಮಾಡ್ಕೋಬೇಕು ಅದನ್ನ ಆಲ್ಟ್ರೇಷನ್, ಅದನ್ನು ಸಹ ಹೇಳ್ತೀವಿ. ಅರ್ಥ ಆಯ್ತಾ ಸ್ನೇಹಿತರೆ? ನಮ್ಮ BMD ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೆಚ್ಚಾಗಿ ಲೈಕ್ ಮಾಡಿ, ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೊಸ ಹೊಸ ವಿಡಿಯೋಗಳು, ರಹಸ್ಯವಾದ ಇರುವಂತಹ ಕೆಲವೊಂದು ಮಾಹಿತಿ ನಿಮಗೆ ನಾನು ತಿಳಿಸ್ತೇನೆ ಅಂತ ಈ ಒಂದು ಸಂಚಿಕೆ ಮುಕ್ತಾಯ ಮಾಡುತ್ತಿದ್ದೀನಿ. ನಮಸ್ಕಾರ ಸ್ನೇಹಿತರೆ.